ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 11 ಆದ ನಂತರ ರಿಯಾಲಿಟಿ ಶೋ ಬರುತ್ತಾ ಅಥವಾ ಧಾರಾವಾಹಿಗಳು ಬರುತ್ತಾ? ಸಾಕಷ್ಟು ನಿರೀಕ್ಷೆ ಇದೆ ಕಲರ್ಸ್ ಕನ್ನಡ ಅಭಿಮಾನಿಗಳಿಗೆ, ಧಾರಾವಾಹಿ ಅಭಿಮಾನಿಗಳಿಗೆ ಕೂಡ ಕೂಡ ಹೌದು. ಸೊ ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎರಡು ಹೊಸ ಸೀರಿಯಲ್ಗಳು ಹೊಸ ವರ್ಷಕ್ಕೆ ಅದ್ಧೂರಿಯಾಗಿ ಲಗ್ಗೆ ಇಡ್ತಾ ಇದೆ. ಅದರಲ್ಲಿ ಮೊದಲನೇದು ಯಜಮಾನ ಸೀರಿಯಲ್. ಸೊ ಈ ಸೀರಿಯಲಲ್ಲಿ ಇಬ್ರು ಹೊಸ ಪ್ರತಿಭೆಗಳನ್ನ ಕಲರ್ಸ್ ಕನ್ನಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೆ. ಹೇಳಿ ಕೇಳಿ ಕಲರ್ಸ್ ಕನ್ನಡ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಆ ಇಬ್ರು ಪ್ರತಿಭೆಗಳು ಕೂಡ ನನ್ನ ಜೊತೆಗಿದ್ದಾರೆ ಇವತ್ತು. ಪ್ರೋಮೋ ನೋಡಿ ನಂಗೆ ನಿಜವಾಗ್ಲೂ ಅವರಿಬ್ಬರನ್ನ ಮಾತನಾಡಿಸ್ಬೇಕು ಅಂತ ಹೇಳಿದ್ರು. ಪ್ರೋಮೋದಲ್ಲೇ ನನಗೆ ಏನು ಮಧುಶ್ರೀ ಅವರ ಆ್ಯಕ್ಟಿಂಗ್ ನೋಡ್ಬಿಟ್ಟು, ಹರ್ಷ ಅವರ ಆ್ಯಕ್ಟಿಂಗ್ ನೋಡ್ಬಿಟ್ಟು ಗೂಸ್ ಬಂಪ್ಸ್ ಬಂತು. ಯಾವ ರೀತಿಯಾಗಿ ಇಬ್ರದ್ದು ಕನೆಕ್ಷನ್ ಆಗುತ್ತೆ, ಲವ್ ಸ್ಟೋರಿನ, ಏನು ಕತೆ, ಅವ್ರನ್ನೇ ಕೇಳೋಣ ಅಂತ ಬಂದಿದ್ದೀನಿ. ಕ್ಯೂರಿಯಾಸಿಟಿ ಇದೆ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಮೊದಲನೇದಾಗಿ ಮಧುಶ್ರೀ ಅವ್ರು ನನ್ನ ಜೊತೆಗಿದ್ದಾರೆ. ಹಾಯ್, ಹೇಗಿದ್ದೀರಾ? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ, ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಗಡ್ ಲುಕ್ಕಲ್ಲಿ. ಹರ್ಷ ಅವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಸರ್. ಮೇಡಮ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇಬ್ಬರು ಕೂಡ ಹೊಸ ಪ್ರತಿಭೆಗಳು, ಮೊದಲನೇ ಸೀರಿಯಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಧುಶ್ರೀ ಅವರು ಪ್ರೋಮೋದಲ್ಲಿ ನೋಡಿದಾಗ ಆ ರಗಡ್ ಲುಕ್ ಆಗಿರ್ಬೋದು, ಆ ಖಡಕ್ಕಾದ ನೋಟ ಎಲ್ಲವೂ ಕೂಡ ಒಂದು ರೀತಿಯಾಗಿ ಅಗರ್ಭ ಶ್ರೀಮಂತರ ಮನೆಯಿಂದ ಬಂದಿರುವಂತಹ ಹುಡುಗಿ ಅಂತ ಕಾಣಿಸುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಒಂದು 2 ಲೈನ್ ಹೇಳೋದಾದ್ರೆ, ಬಿಕಾಸ್ ಪ್ರೋಮೋ ನೋಡಿ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಅಂತೂ ಹುಟ್ಟಿದೆ. ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಫಸ್ಟ್ ಝಾನ್ಸಿ ಅಂತ, ನೀವೆಲ್ಲರೂ ಪ್ರೋಮೋದಲ್ಲಿ ನೋಡಿರ್ತೀರಾ. ಸೊ ನನ್ನ ತುಂಬ ಸ್ಟ್ರಾಂಗ್, ಬೋಲ್ಡ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್, ಮತ್ತು ಏನೇ ಇದ್ದರೂ ಅದನ್ನು ಆನ್ ದ ಫೇಸ್ ಹೇಳೋದು, ಮತ್ತು ನನಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ಆ ಥರ ಒಂದು ಕ್ಯಾರೆಕ್ಟರ್. ಒಟ್ಟಿನಲ್ಲಿ ನನಗೆ ಬೇಕು ಅಂದಿದ್ದು ಬೇಕು ಅಷ್ಟೇ. ಸೊ ಇನ್ನೊಂದು ಹೇಳೋದಾದರೆ, ನನಗೆ ಗಂಡಸರು ಕಂಡ್ರೆ ಆಗಲ್ಲ, ಅದು ಕೂಡ ಪ್ರೋಮೋದಲ್ಲಿ ನೋಡಿರ್ತೀರಾ. ಸೊ ನಾನು ಯಾಕೆ ಕಾಂಟ್ರಾಕ್ಟ್ ಮದುವೆ ಆಗ್ತೀನಿ ಅದೆಲ್ಲದನ್ನು ನೀವು ಸೀರಿಯಲ್ ನೋಡಿನೇ ತಿಳ್ಕೊಬೇಕಾಗತ್ತೆ. ಜಾಸ್ತಿ ಏನು ರಿವೀಲ್ ಮಾಡೋದಿಲ್ಲ. ಏನು ರಿವೀಲ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಒಂಚೂರು. ಸೊ ಅದಕ್ಕೋಸ್ಕರ ಹರ್ಷ ಅವರ ಪಾತ್ರದ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸ್ವಲ್ಪ ನನಗೆ ಪ್ರೋಮೋ ನೋಡಿದಾಗ ಗೊತ್ತಾಗಿದೆ, ಸಾಧಾರಣ ಹುಡುಗ ಅಂತ ಹೇಳ್ಬಿಟ್ಟು. ಎಸ್, ನೀವೇ ಹೇಳ್ತಾ ಹೋಗಿ. ಸೊ ನನ್ನ ಪಾತ್ರದ ಪರಿಚಯ, ನಾನು ರಾಘವೇಂದ್ರ. ಸೊ ಹಲವಾರು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಎಲ್ಲೂ ಕೆಲಸ ಸಿಕ್ಕಿರಲ್ಲ, ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿರೋದ್ರಿಂದ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಈ ಕಡೆ 2 ಕಡೆ ಸಿಗಾಕೊಂಡಿರ್ತೀನಿ. ಒಂದು ಕಡೆ ಝಾನ್ಸಿ ಹತ್ರ ಸಿಗಾಕೊಂಡಿರ್ತೀನಿ, ಇನ್ನೊಂದು ನನ್ನ ಫ್ಯಾಮಿಲಿ ಒಂದು ಪ್ರೀತಿ ಗಳಿಸ್ಕೊಳಕ್ಕೋಸ್ಕರ ಒದ್ದಾಡ್ತಾ ಇರ್ತೀನಿ. ನನ್ನ ಗುರಿ ಇರೋದೇ ಅಷ್ಟು, ನನ್ನ ಚಿಕ್ಕಮ್ಮ ನನ್ನ ಮಗನೇ ಅಂತ ಕರಿಬೇಕು, ನನ್ನ ತಂಗಿದಿರು ಪ್ರೀತಿಯಿಂದ ಅಣ್ಣ ಅಂತ ಕರಿಬೇಕು. ಅದೇ ನನ್ನ ಜೀವನದ ಗುರಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಕಡೆ ಈ ಕಡೆ ತುಂಬ ಒದ್ದಾಡಿ ಕಷ್ಟಪಡ್ತಾ ಇರ್ತೀನಿ. ಕೊನೆಗೆ ಸಿಕ್ಕಾಕೋತಾರೆ. ಇನ್ನು ಝಾನ್ಸಿ ಪಾತ್ರ ನೋಡಿದ ತಕ್ಷಣ ಎಲ್ರಿಗೂ ಈಗ ವೀಕ್ಷಕರಿಗೆ ಇಷ್ಟ ಆಗಬೇಕು ಅಂತಂದರೆ ಸಾಫ್ಟ್ ರೋಲ್ಸ್ನ ಮಾಡಬೇಕು. ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಒಂದಷ್ಟು ಒಳ್ಳೆತನ ಇದ್ದರೆ ಜನಗಳಿಗೆ ಬೇಗ ಹತ್ತಿರ ಆಗುತ್ತೆ. ಬಟ್ ನಿಮ್ಮ ಪಾತ್ರ ನೋಡಿದ್ರೆ ಹಾಗೆ ಅನ್ಸೋದಿಲ್ಲ, ಎಲ್ಲರೂ ಬೈಕೋತಾರೇನೋ ಅನ್ನೋ ಥರ ಇದೆ ಪಾತ್ರ. ಸೊ ಏನು ರಿಯಾಕ್ಷನ್ ಕೊಡ್ತೀರಾ? ಓಕೆ, ಸೊ ಫಸ್ಟ್ ನನ್ನ ಕ್ಯಾರೆಕ್ಟರ್ ನೋಡಿದ್ರೆ ಹುಡುಗರಿಗೆಲ್ಲ ಸ್ವಲ್ಪ ಡಾಮಿನೇಟಿಂಗ್ ಅನಿಸುತ್ತೆ. ಯಾಕಂದರೆ ನಾನು ಮೇಲ್ ಡಾಮಿನೇಟಿಂಗ್ ಇದರಲ್ಲಿ, ನನಗೆ ಗಂಡಸರು ಕಂಡ್ರೇ ಆಗಲ್ಲ. ಬಟ್ ನೀವು ಸೀರಿಯಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನನ್ನ ವೇಯಲ್ಲಿ ನಾನು ಪರ್ಫೆಕ್ಟ್ ಆಗಿರ್ತೀನಿ. ಇವಾಗ ವಿಮೆನ್ ಡಾಮಿನೇಟಿಂಗ್ ಆಗಿದೆ ಅಂದರೆ ಹೆಣ್ಮಕ್ಳಿಗೆಲ್ಲ ಏನೇನು ಆಗ್ತಿದೆ ಸೊಸೈಟಿನಲ್ಲಿ ಎಲ್ಲ ನಿಮಗೆ ಗೊತ್ತಿದೆ. ಸೊ ಆ ಥರ ಒಂದು ದೃಷ್ಟಿಲಿ ನೀವು ನೋಡಿದಾಗ ನಾನೇ ಪರ್ಫೆಕ್ಟ್ ಆಗಿದ್ದೀನಿ, ನಾನು ಯಾಕೆ ಯಾರ ಮೇಲೂ ಡಿಪೆಂಡ್ ಆಗಬೇಕು, ನನ್ನ ಲೈಫ್ನ ನಾನು ಲೀಡ್ ಮಾಡ್ತೀನಿ ಅನ್ನೋ ಥರ. ಅಂದರೆ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಎನಿ ಒನ್. ನನ್ನ ವೇನಲ್ಲಿ ನಾನು ಕರೆಕ್ಟಾಗಿದ್ದೀನಿ, ನಾನು ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೂ ಯಾರೂ ಬರಬಾರ್ದು. ಸೊ ಆ ಥರ ಒಂದು ಕ್ಯಾರೆಕ್ಟರ್ ನೀವು ಸೀರಿಯಲ್ ನೋಡಿದ್ರೆ 100% ಇಷ್ಟಪಡಲೇಬೇಕು. ಸೊ ಆ ಥರ ಇದೆ ನನಗೆ. ಇನ್ನು ಹರ್ಷ ಅವರು ಒಬ್ಬ ಸಾಮಾನ್ಯ ಹುಡುಗನಾಗಿ ಶ್ರೀಮಂತರ ಮನೆ ಹುಡುಗಿ ಮೇಲೆ ಲವ್ ಆಗುತ್ತಾ? ಬಿಕಾಸ್ ಹೀರೋ ಹೀರೋಯಿನ್ ಇದ್ದಾರೆ ಅಂತ ಹೇಳಿದ್ರೆ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ಲವ್ ಆಗುತ್ತೆ ಅನ್ನುವಂಥದ್ದು ದಟ್ ಈಸ್ ಕಾಮನ್ ಸೆನ್ಸ್ ಅಂತಲೇ ಹೇಳ್ಬೋದು. ಸ್ಟೋರಿ ಒಂದು ಸ್ವಲ್ಪ ಹಾಗೆ ಗೆಸ್ ಮಾಡ್ಬೋದು. ಸೊ ನಿಮ್ಮ ಪಾತ್ರದ ಮುಖಾಂತರ ಸಾಕಷ್ಟು ಹತ್ತಿರ ಆಗ್ತಿರೋ ಜನಗಳಿಗೆ ಅಂತ ಅನ್ನಿಸ್ತು ನನಗೆ ನೋಡಿದಾಗ. ಏನು ಮೆಸೇಜ್ ಕೊಡ್ತಾರೆ ಹರ್ಷ ಅವರು ಪಾತ್ರದ ಮುಖಾಂತರ? ಸೊ ಮೆಸೇಜ್ ಏನು ಕೊಡ್ತೀನಿ ಅಂತಂದರೆ, ನೀವು ಟೈಟಲ್ ಗಮನಿಸ್ಬೋದು, ಯಜಮಾನ ಅಂತ ಇದೆ. ಸೊ ದಿಗ್ಗಜರು ಮಾಡಿರೋ, ಅವ್ರಿಗೆ ಸಿಕ್ಕಿರೋ ಟೈಟಲ್ ಅದು. ಸೊ ನಮಗೆ ಸಿಕ್ಕಿದೆ, ತುಂಬ ಖುಷಿಯಾಗಿದ್ದೀವಿ. ಸೊ ಹೇಗೆ ಟ್ರಾನ್ಸಿಷನ್, ಒಬ್ಬ ಸಾಧಾರಣ ಹುಡುಗ ಹೇಗೆ ಯಜಮಾನ ಆಗ್ತಾನೆ ಅನ್ನೋದೇ ಒಂದು ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಸೊ ಇದೊಂದು ಎಪಿಸೋಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಪಾತ್ರದ ಮುಖಾಂತರ ಪ್ರತಿ ಮನೆಯಲ್ಲೂ ಒಬ್ಬ ಗಂಡು ಮಗ ಇದ್ದರೆ ಹೇಗೆ ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸ್ತಾನೆ, ಕೆಲವೊಂದು ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಇವಾಗ ಎಲ್ಲರ ಮನೇಲೂ ಒಂದು ಜಗಳ ಆಗೋದು ಒಂದು ಸಿಚುವೇಶನ್ನಿಂದನೇ, ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾರ್ಮಲಾಗಿ ಹ್ಯಾಂಡಲ್ ಮಾಡಿದ್ರೆ, ಇಲ್ಲ ಈಗೋ ಅನ್ನೋದು ಬಿಡಬೇಕು, ಇಲ್ಲ ಒಂದು ಅವ್ರು ಬಿಡಬೇಕು, ಇಲ್ಲ
ಇವ್ರು ಬಿಡಬೇಕು, ಇಬ್ಬರಲ್ಲಿ ಒಬ್ರು ಬಿಟ್ಟರೆ ಸಿಚುವೇಶನ್ ಕಾಮ್ ಆಗಿರುತ್ತೆ. ಇದನ್ನ ತುಂಬ ಚೆನ್ನಾಗಿ ಇದರಲ್ಲಿ ಮೆಸೇಜ್ ನಿಮಗೆ ಸಿಗುತ್ತೆ, ಒಂದು ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಹಾಗಂತ ನಾನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದೀನಿ ಅಂತಲ್ಲ, ನನಗೂ ಹಲವಾರು ಕಷ್ಟ ಸುಖ ಎಲ್ಲ ಥರ ಇದೆ. ಹಾಗೆ ನನ್ನ ಪಾತ್ರ ಏನಿದೆ ಪ್ರತಿ ಮನೆಗೂ ತುಂಬ ಹತ್ರ ಆಗೋ ಪಾತ್ರ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು ಝಾನ್ಸಿ ಅವ್ರಿಗೆ ಹುಡುಗರು ಕಂಡ್ರೆ ಆಗೋದಿಲ್ಲ ಅಂತ ಪಾತ್ರದಲ್ಲಿ ನಮಗೆ ಪರಿಚಯ ಆಗುತ್ತೆ. ಸೊ ನಿಮಗೆ ಅಣ್ಣ ತಮ್ಮ ಯಾರು ಇರೋದಿಲ್ವಾ? ಅದೇನೆ ಅದನ್ನು ನೀವು ಸೀರಿಯಲ್ ನೋಡೋಕೆ ನಾನೆಲ್ಲ ಇಲ್ಲೇ ಹೇಳಿಬಿಟ್ರೆ ಆಮೇಲೆ ಸೀರಿಯಲ್ ಯಾಕೆ ನೋಡಬೇಕು. ಸೊ ನನಗೆ ಗಂಡಸರು ಕಂಡ್ರೆ ಯಾಕೆ ಆಗಲ್ಲ ಅನ್ನೋದನ್ನು ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಸಿಬ್ಲಿಂಗ್ಸ್ ಇದ್ದಾರೋ ಇಲ್ವೋ, ನನ್ನ ಜೊತೆ ಯಾರಿದ್ದಾರೆ, ಮತ್ತು ನಾನು ಬರೀ ವುಮೆನ್ ಜೊತೆನೇ ಇದ್ದೀನ, ಅದನ್ನೆಲ್ಲ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗತ್ತೆ. ನನಗೆ ಯಜಮಾನ ಅಂದ ತಕ್ಷಣ ಧಾರಾವಾಹಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಕೂಡ ವಿಷ್ಣುದಾದನ ಸಿನಿಮಾ ನೆನಪಾಗುತ್ತೆ. ಸೊ ಅದರಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ಕಾನ್ಸೆಪ್ಟ್ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಪ್ರೇಮ ಅವರು ರಿಚ್ ಆಗಿರ್ತಾರೆ ಆ್ಯಂಡ್ ವಿಷ್ಣು ಸರ್ ಬಡ ಕುಟುಂಬದಲ್ಲಿ ಅಂದರೆ ಮಿಡಲ್ ಕ್ಲಾಸಲ್ಲಿ ಇರ್ತಾರೆ. ಸೊ ಆ ಕಾನ್ಸೆಪ್ಟ್ನೇ ಏನಾದರೂ ಕ್ಯಾರಿ ಮಾಡಲಾಗಿದೆಯಾ ಅಂತ ಹೇಳ್ಬಿಟ್ಟು? ಅದೇ ಥರ ಇಲ್ಲ, ಖಂಡಿತ ಇಲ್ಲ, ತುಂಬ ಚೇಂಜಸ್ ಇದೆ. ಸೊ ಆಬ್ವಿಯಸ್ ಆಗಿ ಹಂಗೆ ಅನಿಸುತ್ತೆ, ಬಟ್ ಅದಕ್ಕೆ ಅದೇ ಥರ ಇಲ್ಲ, ತುಂಬ ಚೇಂಜಸ್ ಇದೆ. ಸೊ ಇವಾಗ ಸೇಮ್ ಇದ್ದಿದ್ರೆ ಈ ಕಂಟೆಂಟ್ನ ತರ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಮೇನ್ ಕಾಮನ್ ಸೆನ್ಸ್ ಅದು ಯಾರಿಗಾದರೂ. ಸೊ ಏನಂತ ಹೇಳಿದ್ರೆ ಡಿಫ್ರೆಂಟ್ ಕಾನ್ಸೆಪ್ಟೇ ಇದು. ಎಲ್ಲ ರೀತಿಯೂ ಅಷ್ಟೇ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ನೀವು ಪ್ರೋಮೋನೇ ಇಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಲೈಕ್ ನಮ್ಮ ಸೀರಿಯಲ್ಲು ಕೂಡ ಅದೇ ಲೆವೆಲಿಗೆ ಇರುತ್ತೆ. ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂತೂ 100% ರೀಚ್ ಮಾಡೇ ಮಾಡ್ತೀವಿ. ಆ್ಯಂಡ್ ಪರ್ಸ್ನಲಿ ನನಗೂ ಟೈಟಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಟೈಟಲ್ ಫಸ್ಟ್ ಕೇಳಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. 2 ಲೆಜೆಂಡ್ಸ್ ಮಾಡಿದ್ದಾರೆ, ಅದರಲ್ಲಿ ನನ್ನ ಫೇವ್ರೆಟ್ ಹೀರೋ ಡಿ ಬಾಸ್ದು ಅದು ಟೈಟಲ್. ಸೊ ಅದು ನೆಕ್ಸ್ಟ್ ನನಗೆ ಸಿಕ್ಕಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಡಿ ಬಾಸ್ ಫ್ಯಾನ್ ನೀವು? 100%. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ನೆನ್ನೆ ರಾಯಲ್ ಮೂವಿ ನೋಡಿದ್ದಾರೆ ದರ್ಶನ್ ಅವರು, ಗೊತ್ತಿರ್ಬೋದು ನಿಮಗೆ. ಫ್ಯಾನ್ ಅಂತ ನೀವೇ ಹೇಳಿದ್ಗೆ ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಓಕೆ ಬಿಗ್ ಬಾಸ್ಗೆ ಹೋಗಿದ್ವಿ, ಸೊ ನಾವು ನೋಡಿಲ್ಲ, ನಾನು ಏನೂ ಅಪ್ಡೇಟ್ಸ್ ನೋಡಿಲ್ಲ. ಅವ್ರದ್ದು ಸಹೋದರನ ಮೂವಿ ಒಂದು ರಿಲೀಸ್ ರಾಯಲ್ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಮೀನಮ್ಮ ಜೊತೆ ಕೂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಮೂವಿ ನೋಡಿದ್ದಾರೆ. ಓಕೆ, ಆ್ಯಕ್ಚುಲಿ ಐ ಆಮ್ ಸೋ ಸಾರಿ, ನಾನು ಬಿಗ್ ಬಾಸಿಗೆ ಹೋಗಿದ್ದೀನಿ ನಿನ್ನೆ, ನಮಗೇನು ಅದ್ರ ಬಗ್ಗೆ ಅಪ್ಡೇಟ್ಸ್ ಇಲ್ಲ. ಇವಾಗಲೂ ಅರ್ಲಿ ಮಾರ್ನಿಂಗ್ ನಾವು ಇಲ್ಲಿ ಬಂದಿರೋದು, ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮೇ ಓಪನ್ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಬ್ಬ ಅಭಿಮಾನಿಯಾಗಿ? ನಿಮ್ಮ ಸೀರಿಯಲ್ ಬರ್ತಾ ಇದೆ, ಡಿ ಬಾಸ್ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಹೊಸಬ್ರು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನೋಡಿ ರಾಯಲ್ ಮೂವಿಗೂ ಕೂಡ ನಾನು ಅವ್ರಿಗೂ ಆ ಪ್ರಶ್ನೆ ಕೇಳಿದ್ದೆ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ವಿರಾಟ್ ಹೇಳಿದ್ರು, ಇಲ್ಲ ಮೇಡಮ್ ಬರ್ತಾರೆ, ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಎಷ್ಟು ಬೆನ್ನು ತಟ್ಬೋದು, ಹೊಸಬ್ರಿಗೆ ಎಷ್ಟು ಬೆಳೆಸೋದಕ್ಕೆ ಅವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಾರೆ ಅಂತ ಹೇಳ್ಬಿಟ್ಟು? 100% ಆ ಥರ ಒಂದು ಚಾನ್ಸ್ ಸಿಕ್ಕಿದ್ರೆ ನಮ್ಮ ಬಾಸ್ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಅವ್ರ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಹೊಸ ಟ್ಯಾಲೆಂಟ್ಸಿಗಂತೂ ಹೀ ಈಸ್ ಫಸ್ಟ್ ಅಂತಲೇ ಹೇಳ್ಬೋದು ಸಪೋರ್ಟ್ ಮಾಡೋದ್ರಲ್ಲಿ. ಹಾಗಾಗಿ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕರೆ 100% ಮಾಡೇ ಮಾಡ್ತಾರೆ ನಮ್ಮ ಬಾಸ್. ಇನ್ನು ಹರ್ಷ ಅವರು ರಾಘವ ಆಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕಷ್ಟಪಡ್ಕೊಂಡು ಮೇಲ್ ಬರೋವಂತಹ ಪ್ರಯತ್ನವನ್ನು ಪಡ್ತಾ ಇರ್ತೀರ. ಆ್ಯಂಡ್ ನಿಜ ಜೀವನದಲ್ಲಿ ಹೇಗೆ? ಬಿಕಾಸ್ ಮೊದಲನೇ ಸೀರಿಯಲ್ಲು ಕಲಾವಿದರು ಅಂತ ಹೇಳಿದ್ರೆ ಒಂದಷ್ಟು ಸವಾಲುಗಳನ್ನು ಎದುರಿಸಿ ಮುಂದೆ ಬಂದಿರ್ತಾರೆ. ಅವ್ರ ಹಿನ್ನೆಲೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಇವಾಗ ಈ ಸೀರಿಯಲ್ ಮುಖಾಂತರ ನಿಮಗೆ ಸಾಕಷ್ಟು ಪ್ರಮೋದ್ ಮುಖಾಂತರನೇ ಹಲವಾರು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ ಆಲ್ರೆಡಿ. ಸೊ ತಿಳ್ಕೊಬೇಕು ಅನ್ನೋ ಆಸೆ ಇರುತ್ತೆ, 1-2 ಸಾಲು. ಸೊ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇಂಟ್ರೋವರ್ಟ್. ನನಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೇದು ಪ್ಲ್ಯಾಟ್ಫಾರ್ಮ್ ಇದೆ, ನಾನು ಅಲ್ಲಿಂದ ಒಂದು ಸ್ವಲ್ಪ ದೂರ, ಸ್ವಲ್ಪ ಅಲ್ಲ ತುಂಬ ದೂರನೇ. ಆ್ಯಕ್ಚುಲಿ ಇವಾಗ ಎಷ್ಟು ಮೆಸೇಜಸ್ ಬಂದಿದೆ ಎಲ್ಲ, ಫೋಟೋಸ್ ಹಾಕಿ ಅದಾಕಿ ಇದಾಕಿ ಅಂತ. ನಾನು ಆ್ಯಕ್ಚುಲಿ ತುಂಬ ಇಂಟ್ರೋವರ್ಟ್, ನನಗೂ ಅದಕ್ಕೂ ಸಂಬಂಧ ಇಲ್ಲದೇ ಇರೋ ಥರ ಇರ್ತೀನಿ. ಬಟ್ ಇನ್ನು ಮುಂದೆ ಚೇಂಜ್ ಆಗ್ತೀನಿ. ಸೊ ನಾನು ಬಂದು ತಿಪ್ಟೂರಲ್ಲಿ ಹುಟ್ಟಿದ್ದು, ತುಮಕೂರಲ್ಲಿ ಬೆಂಗಳೂರಲ್ಲಿ ಓದು ಎಲ್ಲ ಮುಗಿಸಿರೋದು. ಸೊ ರಂಗಭೂಮಿ ಕಲಾವಿದ ನಾನು 16-17 ನಾನು ಥಿಯೇಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಒಂದು 3-4 ಇಯರ್ಸ್ ಮಾಡಿದೆ, ಮತ್ತು ಕೋವಿಡ್ ಬಂತು. ಮತ್ತೆ ಇಂಡಸ್ಟ್ರಿ ಕಡೆ ಟ್ರೈ ಮಾಡ್ತಿದ್ದೆ, ಸಿನಿಮಾ ಟ್ರೈ ಮಾಡ್ತಿದ್ದೆ, ಸೀರಿಯಲ್ಸ್ ಟ್ರೈ ಮಾಡ್ತಿದ್ದೆ. ಸೊ ನನಗೆ ಪಾತ್ರಕ್ಕೆ ಸೆಟ್ ಆಗೋ ಅಂಥ ಯಾವುದೋ ಒಂದು ಕ್ಯಾರೆಕ್ಟರು ಸಿಕ್ಕಿರಲಿಲ್ಲ. ಸೊ ರಾಮ್ಜಿ ಸರ್ ಇವಾಗ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಕ್ಚುಲಿ ತುಂಬ ಜನ ಕಮೆಂಟ್ ಹಾಕ್ತಿದ್ರು, ರಂಗಭೂಮಿದಲ್ಲಿ ತೊಗೋಬೇಕು ಅದು ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಬರೀ ಇಟ್ಸ್ ಓಕೆ ಫೈನ್. ಬಟ್ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಹೇಳ್ತೀನಿ, ಇವರು ಆ್ಯಕ್ಚುಲಿ ರಂಗಭೂಮಿ ಕಲಾವಿದರೇ. ಸೊ ನೀವು ನೋಡ್ಬೋದು, ತೊಗೊಂಡಿದ್ದಾರೆ ಆಯಿತಾ, ಹೀರೋನ್ ತೊಗೊಂಡಿದ್ದಾರೆ. ಯಾಕೆ ಈ ಥರ ಕಮೆಂಟ್ ಮಾಡ್ತಾ ಇದ್ದಾರೆ? ಝಾನ್ಸಿ ಅವ್ರಿಗೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತಾ ಅಂತ? ಆಬ್ವಿಯಸ್ಲಿ ಅದು ಏನು ಗೊತ್ತಾ, ಇನ್ಫ್ಲುಯೆನ್ಸರ್ಸ್ಗೆ ಇಟ್ ಇಸ್ ಕಾಮನ್. ಅವರು ನಮ್ಮನ್ನು ಪರ್ಸ್ನಲಾಗಿ ಅವ್ರು ನೋಡಿರಲ್ಲ, ನಾವು ಹೇಗಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಏನಿದೆ, ಮತ್ತು ಅದೆಲ್ಲ ಅವ್ರಿಗೆ ಗೊತ್ತೇ ಇರಲ್ಲ. ಸುಮ್ಮನೆ ಕಮೆಂಟ್ಸ್ ಹಾಕಬೇಕು, ಪುಲ್ ಡೌನ್ ಮಾಡಬೇಕು ಇನ್ಫ್ಲುಯೆನ್ಸರ್ಸ್ನ.
ಇನ್ಫ್ಲುಯೆನ್ಸಸ್ ಅಂದ ತಕ್ಷಣ ನಮಗೇನು ಟ್ಯಾಲೆಂಟ್ ಇರಲ್ವಾ ಅಥವಾ ನಾವೇನು ಮಾಡೋದಿಲ್ವಾ. ಸೊ ನಮಗೂ ಆಪರ್ಚುನಿಟಿ ಸಿಕ್ಕಿದಾಗ ನಾವು ಇನ್ ಕೇಸ್ ಗೊತ್ತಿಲ್ಲ ಅಂದ್ರೂ ನಾವು ಕಲ್ತಿ ಮಾಡೋ ಕೆಪಾಸಿಟಿ ಇದೆ. ಓಕೆನಾ, ಇವಾಗ ನೀವೇ ನೋಡ್ಬೋದು ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ರಾಮ್ಜಿ ಸರ್ ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕ ಚಿಕ್ಕ ಇದನ್ನು ನಂಗೆ ಹೇಳ್ಕೊಟ್ಟಿದ್ದಾರೆ, ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿದ್ದಾರೆ, ಹೇಗೆ ನಾನು ಮೂಮೆಂಟ್ಸ್ ಮಾಡಬೇಕು ಪ್ರತಿಯೊಂದು. ಇವಾಗ ನಾವು ನನ್ನ ಆ್ಯಟಿಟ್ಯೂಡ್ ಏನು ನೋಡ್ತಿದ್ದೀರಾ ಕಂಪ್ಲೀಟ್ ನನಗೆ ಸರ್ ಮೋಲ್ಡ್ ಮಾಡಿರೋದೆ. ಸೊ ಹಾಗಾಗಿ ಇವಾಗ ಯಾರೇ ಆದ್ರೂ ಅಷ್ಟೇ, ಅವ್ರಿಗೆ ಟ್ಯಾಲೆಂಟ್ ಇದ್ದರೆ 100% ಮಾಡ್ತಾರೆ. ರೀಲ್ಸಿಂದನೇ ಬರಬೇಕು ಅಲ್ಲಿಂದ ಅದೆಲ್ಲ ಇಟ್ ಈಸ್ ಲೈಕ್ ಏನು ಕ್ಯಾಲ್ಕುಲೇಟೇ ಆಗಲ್ಲ ಅದೆಲ್ಲ. ಸೊ ಹಾಗಾಗಿ ರಾಂಗ್ ಕಮೆಂಟ್ಸ್ ಮಾಡಿ ಯಾರೂ ಅಷ್ಟೇ ಮೆಂಟಲಿ ಪುಲ್ ಡೌನ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಹೇಳೋದು. ಸೊ ನಾನು ಇದೇ ಇದರಲ್ಲಿ ಇರೋದ್ರಿಂದ ಐ ಹ್ಯಾವ್ ಟೇಕನ್ ಇಟ್ ಪಾಸಿಟಿವ್ಲಿ. ಬಟ್ ಬೇರೆಯವ್ರು ತುಂಬ ವೀಕ್ ಮೈಂಡ್ ಸೆಟ್ ಇರೋರು ಅದನ್ನು ತುಂಬ ಬೇರೆ ಥರ ತೊಗೊಳ್ಬಹುದು. ಸೊ ನಿಮ್ಮ ಒಂದೊಂದು ಕಮೆಂಟ್ಸು ಕೂಡ ತುಂಬ ಮ್ಯಾಟರ್ ಆಗುತ್ತೆ ಅಷ್ಟೇ. ಇವಾಗಷ್ಟೇ ಕಮೆಂಟ್ಸ್ ನೋಡ್ತಾ ಇದ್ದಾರೆ, ಇನ್ನು ಮುಂದೆ ಇನ್ನೂ ಹಲವಾರು ಇನ್ನು ಸ್ಟಾರ್ಟಿಂಗ್. ಆ್ಯಂಡ್ ಹಲವರು ಹೇಳ್ತಾರೆ, 2 ಲಿಪ್ ಮೂಮೆಂಟ್ ಸಿಂಕ್ ಮಾಡಿದ ತಕ್ಷಣ ಯಾವುದೋ ಸಾಂಗ್ಗೆ ಅವ್ರು ಹೇಗೆ ಬಂದು ನಟನೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು, ನಿಮ್ಮ ನಟನೆನ ನಾವೆಲ್ಲ ಆಲ್ರೆಡಿ ಇವಾಗ ಪ್ರೋಮೋದಲ್ಲೇ ನೋಡಿದ್ದೀವಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಯಜಮಾನ ಸೀರಿಯಲ್ ಮುಖಾಂತರ ಈ ಎರಡೂ ಕೂಡ ಹೊಸ ಪ್ರತಿಭೆಗಳನ್ನು ಇಬ್ಬರೂ ಕೂಡ ಕಲರ್ಸ್ ಕನ್ನಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದೆ. ಸಾಕಷ್ಟು ಭರವಸೆಯನ್ನು ಹುಟ್ಟಿಸಿದ್ದೀರಾ ಒಂದು ಪ್ರೋಮೋದ ಮುಖಾಂತರ ಕೂಡ. ಸೊ ನೀವು ಜನಗಳಿಗೆ ಏನನ್ನ ಪ್ರಾಮಿಸ್ ಮಾಡ್ತೀರಾ ನಿಮ್ಮ ಪಾತ್ರಗಳ ಮುಖಾಂತರ? ಸೊ ಇದು ಒಂದು ಒಳ್ಳೆ ಕಂಟೆಂಟ್ ಅಂದರೆ ಯೂನಿಕ್ ಕಂಟೆಂಟ್ ಆಗಿರುತ್ತೆ. ನೀವು ಆಲ್ರೆಡಿ ನೋಡಿರ್ತೀರ ರಾಮ್ಜಿ ಸರ್ದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಸ್ಟೋರೀಸ್ ಎಲ್ಲದೂ ಆ್ಯಂಡ್ ಎಲ್ಲನೂ ಸೂಪರ್ ಹಿಟ್ ಆಗಿರೋ ಸೀರಿಯಲ್ಸೇನೆ. ಹಂಗಿದ್ಮೇಲೆ ಇದು ಕೂಡ ಒಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ನಿಮ್ಮ ಎಲ್ಲರ ಮುಂದೆ ಬರ್ತಿದೆ. ಸೊ ರಾಮ್ಜಿ ಸರ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಯೂನಿಕ್ನೆಸ್ ಇರುತ್ತೆ ಆ್ಯಂಡ್ ಕಂಟೆಂಟೇ ತುಂಬ ಓವರ್ ಆಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಸೊ ಇದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್. ಇದು ಒಂದು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಂತ ನಿಮಗೆ ಎಪಿಸೋಡ್ಸ್ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಕೆಲವು ಕಮೆಂಟ್ಸ್ ಎಲ್ಲ ನೋಡಿದೆ, ರಾಮಾಚಾರಿ ಥರನೇ ಇದೆ, ಸೇಮ್ ಎಂಟ್ರಿ ಆಗಿರ್ಬೋದೇನೋ, ಬಟ್ ತುಂಬ ಚೇಂಜಸ್ ಇದೆ ಅದಕ್ಕೂ ಇದಕ್ಕೂ. ನಾನು ಹೇಳಿದ್ನಲ್ಲ, ಒಂದು ಸಂಬಂಧಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಈ ಪ್ರತಿ ಒಂದರಲ್ಲೂ ಅಷ್ಟೇ ಎಷ್ಟೊಂದು ಟ್ರ್ಯಾಕ್ಸ್ ಬರುತ್ತೆ. ಆಮೇಲೆ ನಮ್ಮ ಕೋ ಆ್ಯಕ್ಟರ್ಸು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಷ್ಟೇ. ಒಂದು ಧಾರಾವಾಹಿ ಅಂತ ಹೇಳಿದ್ರೆ ಜನ ಸುಮ್ಮನೆ ನೋಡೋದಿಲ್ಲ, ಅದರಲ್ಲಿ ಪಾತ್ರಗಳಿಗೆ ಅವಲಂಬಿತರಾಗ್ತಾರೆ. ಮತ್ತೆ ಎಷ್ಟೋ ನೈಜ ಘಟನೆಗಳು ಮನೇಲಿ ನಡೀತಾ ಇರುತ್ತೆ. ಎಷ್ಟೋ ಜನ ತಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದು ಉಂಟು. ಸೊ ನಿಮ್ಮ ಧಾರಾವಾಹಿ ಕೂಡ ಅದೇ ಲಿಸ್ಟ್ಗೆ ಸೇರ್ಲಿ ಅಂತ ಆಶಿಸ್ತಾ, ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ ಕೂಡ. ನಿಮ್ಮ ಸೀರಿಯಲ್ 1000 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಲಿ. ಆ ಸಕ್ಸಸ್ ಮೀಟಿಗೆ ಮತ್ತೆ ನಾನೇ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ. ಸೊ ಸೀರಿಯಲ್ ಆದಷ್ಟು ಬೇಗ ಅಂದರೆ ಬಿಗ್ ಬಾಸ್ 7 ಮುಗಿದ ತಕ್ಷಣ ತೆರೆ ಮೇಲೆ ಬರೋಕ್ಕೆ ಸಜ್ಜಾಗಿದೆ. ಸೊ ಎಲ್ಲರೂ ಕೂಡ ಯಜಮಾನ ಸೀರಿಯಲ್ನ ನೋಡೋಣ, ಹರಿಸೋಣ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.